ನಟಿ ರಮ್ಯಾ ಮನೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಟಿ ರಮ್ಯಾಗೆ ಮತ್ತೆ ಅಶ್ಲೀಲ ಕಮೆಂಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಮ್ಯಾ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರಿಂದ ಜಾಲತಾಣದ ಖಾತೆಗಳ ಟ್ರ್ಯಾಕ್ ಚೆಕ್ ಮಾಡಲಾಗ್ತಾ ಇದೆ. 43 ಇನ್ಸ್ಟಾ ಖಾತೆ ವಿರುದ್ಧ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟ ಬಳಿಕವೂ ಕೂಡ ಅಶ್ಲೀಲ ಮೆಸೇಜ್ಗಳು ಬರೋದು ಕಡಿಮೆ ಆಗಿಲ್ಲ, ನಿಲ್ಲಿಲ್ಲ. ಹೀಗಾಗಿ ಜಾಲತಾಣಗಳ ಪರಿಶೀಲನೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ರಮ್ಯಾ ಮನೆಯಲ್ಲಿ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಈಗ ಕಂಪ್ಲೇಂಟ್ ಕೊಟ್ಟರೂ ಕೂಡ ಏನಾದ್ರೂ ಕಡಿಮೆ ಆಯ್ತಾ, ನಿಲ್ಲಿಸಿದ್ರ ಈ ರೀತಿ ಅಶ್ಲೀಲ ಮೆಸೇಜ್ ಮಾಡೋದು, ಅಥವಾ ಇದೆಲ್ಲವೂ ಕೂಡ ತಪ್ಪು, ಕಾನೂನಾತ್ಮಕವಾಗಿ ತಪ್ಪು, ಕಾನೂನಿನ ಶಿಕ್ಷೆ ಆಗುತ್ತೆ ಕಾನೂನಿನ ಪ್ರಕಾರ, ಇದೆಲ್ಲವೂ ತಪ್ಪು ಅಂತ ಮನಗಂಡು ಎಲ್ಲಾದ್ರೂ ನಿಲ್ಲಿಸಿದ್ರ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಮತ್ತಷ್ಟು ಅಶ್ಲೀಲ ಮೆಸೇಜ್ಗಳು ಬರೋದಕ್ಕೆ ಆರಂಭ ಆಗಿದೆ. ಹಾಗಾಗಿ ಈಗ ಯಾವ್ಯಾವ ಖಾತೆಗಳಿಂದ ಮೆಸೇಜ್ಗಳು ಬಂದಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ರಮ್ಯಾ ಮನೆಯಲ್ಲಿ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಸೈಟ್ ಇಂದ ಮೆಸೇಜ್ ಬಂದಿದೆ, ಜೊತೆಯಲ್ಲಿ ಯಾವ ಹೆಸರಿಂದ, ಯಾವ ಐಪಿ ಅಡ್ರೆಸ್ ಆಗಿರಬಹುದು, ಇದೆಲ್ಲವನ್ನು ಕೂಡ ಈಗ ಕಲೆಕ್ಟ್ ಮಾಡಿಕೊಂಡು ಆ ರೀತಿಯಾಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈಗ ಕಂಪ್ಲೇಂಟ್ ಕೊಟ್ಟರು, ಎಲ್ಲವೂ ಕೂಡ ಆಯ್ತು, ಆದ್ರೂ ಕೂಡ ಎಲ್ಲೊಂದ್ ಕಡೆ ಕಡಿಮೆ ಆದ್ರೂ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು, ಆದ್ರೆ ಆ ರೀತಿಯಾಗಿ ಆಗಿಲ್ಲ. ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಯಾವ ರೀತಿಯ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಕೇಸನ್ನು ತಗೊಂಡು ಹೋಗ್ತಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅರವಿಂದ್. ಎಸ್ ಅಶ್ವಿನಿ, ಖಂಡಿತವಾಗ್ಲೂ ಕೂಡ ರಮ್ಯಾ ಅವರು ನಿನ್ನೆ ತಾನೇ ಒಂದು ಸುಮಾರು 40 ಅಕೌಂಟ್ಗಳ ವಿರುದ್ಧವಾಗಿ ಈಗಾಗಲೇ ದೂರನ್ನು ಕೊಟ್ಟಿರುವಂತದ್ದು. ಅದರಲ್ಲಿ ಕೆಲವಷ್ಟು ಫೇಕ್ ಅಕೌಂಟ್ಗಳು ಇರುವಂತದ್ದು ಕೂಡ ಮೆನ್ಷನ್ ಆಗಿರುವಂತದ್ದು. ಜೊತೆಗೆ ಆಯಾ ದರ್ಶನ್ ಅವರ ಫ್ಯಾನ್ಸ್ ಏನಿದ್ದಾರೆ ಅವರು ಅವರ ಸಹೋದರಿಯರ ಅಕೌಂಟ್ಗಳಾಗಿರ್ಬೋದು, ಸ್ನೇಹಿತರ ಅಕೌಂಟ್ಗಳಿಂದ ಮೆಸೇಜ್ಗಳನ್ನ ಮಾಡಿರುವಂತದ್ದು. ಈ ದೂರು ಕೊಟ್ಟಾದ ಬಳಿಕ ಕೂಡ ಇನ್ನೂ ಕೂಡ ಈ ಒಂದು ಕೆಟ್ಟದಾದಂತಹ ಮೆಸೇಜ್ಗಳೇನಿದಾವೆ ಅವುಗಳು ನಿಂತಿಲ್ಲ ಅನ್ನುವಂತಹ ಆರೋಪ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಒಂದು ದರ್ಶನ್ ಫ್ಯಾನ್ಸ್ ಅಕೌಂಟ್ ಮೆಸೇಜ್ಗಳು ರಮ್ಯಾ ಅವರ ಮನೆಗೆ ಈಗಾಗಲೇ ಪೊಲೀಸರು ಹೋಗಿರುವಂತದ್ದು. ಹೋಗಿ ರಮ್ಯಾ ಅವರ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ಏನಿದೆ ಅಲ್ಲಿ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ಅಕೌಂಟ್ಗಳಿಂದ ಇನ್ನೂ ಕೂಡ ಮೆಸೇಜ್ಗಳು ಬರ್ತಾ ಇದಾವೆ, ಜೊತೆಗೆ ಯಾವ ರೀತಿಯಾದಂತಹ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ದೂರು ಕೊಟ್ಟ ನಂತರ ಆದ್ರೂ ಅವರು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಕೈ ಹಾಕೋದಿಲ್ಲ, ಇದು ಇಲ್ಲಿಗೆ ನಿಲ್ಲುತ್ತೆ ಅನ್ನುವಂತಹ ಹಂತದಲ್ಲಿ ಎಲ್ಲ ಕಡೆ ಕೂಡ ನಿಂತಿಲ್ಲ ಅನ್ನುವಂತ ಆರೋಪ ಕೂಡ ಬಂದಿರುವಂತ. ಸದ್ಯ ರಮ್ಯಾ ಅವರ ಮನೆಗೆ ಹೋಗಿ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾರಂತ ತನಿಖೆ ತೀವ್ರಗತಿಯಿಂದ ನಡೀತಾ ಇದೆ. ಅಶ್ವಿನಿ, ಆಲ್ರೈಟ್, ನಮ್ಮ ಪ್ರತಿನಿಧಿ ಅರವಿಂದ್ ಡೀಟೇಲ್ಸ್ ಅನ್ನ. ನಟಿ ರಮ್ಯಾ ಮನೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಟಿ ರಮ್ಯಾಗೆ ಮತ್ತೆ ಅಶ್ಲೀಲ ಕಮೆಂಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಮ್ಯಾ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರಿಂದ ಜಾಲತಾಣದ ಖಾತೆಗಳ ಟ್ರ್ಯಾಕ್ ಚೆಕ್ ಮಾಡಲಾಗ್ತಾ ಇದೆ. 43 ಇನ್ಸ್ಟಾ ಖಾತೆ ವಿರುದ್ಧ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟ ಬಳಿಕವೂ ಕೂಡ ಅಶ್ಲೀಲ ಮೆಸೇಜ್ಗಳು ಬರೋದು ಕಡಿಮೆ ಆಗಿಲ್ಲ, ನಿಲ್ಲಿಲ್ಲ. ಹೀಗಾಗಿ ಜಾಲತಾಣಗಳ ಪರಿಶೀಲನೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ರಮ್ಯಾ ಮನೆಯಲ್ಲಿ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಈಗ ಕಂಪ್ಲೇಂಟ್ ಕೊಟ್ಟರೂ ಕೂಡ ಏನಾದ್ರೂ ಕಡಿಮೆ ಆಯ್ತಾ, ನಿಲ್ಲಿಸಿದ್ರ ಈ ರೀತಿ ಅಶ್ಲೀಲ ಮೆಸೇಜ್ ಮಾಡೋದು, ಅಥವಾ ಇದೆಲ್ಲವೂ ಕೂಡ ತಪ್ಪು, ಕಾನೂನಾತ್ಮಕವಾಗಿ ತಪ್ಪು, ಕಾನೂನಿನ ಶಿಕ್ಷೆ ಆಗುತ್ತೆ ಕಾನೂನಿನ ಪ್ರಕಾರ, ಇದೆಲ್ಲವೂ ತಪ್ಪು ಅಂತ ಮನಗಂಡು ಎಲ್ಲಾದ್ರೂ ನಿಲ್ಲಿಸಿದ್ರ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಮತ್ತಷ್ಟು ಅಶ್ಲೀಲ ಮೆಸೇಜ್ಗಳು ಬರೋದಕ್ಕೆ ಆರಂಭ ಆಗಿದೆ. ಹಾಗಾಗಿ ಈಗ ಯಾವ್ಯಾವ ಖಾತೆಗಳಿಂದ ಮೆಸೇಜ್ಗಳು ಬಂದಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ರಮ್ಯಾ ಮನೆಯಲ್ಲಿ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಸೈಟ್ ಇಂದ ಮೆಸೇಜ್ ಬಂದಿದೆ, ಜೊತೆಯಲ್ಲಿ ಯಾವ ಹೆಸರಿಂದ, ಯಾವ ಐಪಿ ಅಡ್ರೆಸ್ ಆಗಿರಬಹುದು, ಇದೆಲ್ಲವನ್ನು ಕೂಡ ಈಗ ಕಲೆಕ್ಟ್ ಮಾಡಿಕೊಂಡು ಆ ರೀತಿಯಾಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ.
ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈಗ ಕಂಪ್ಲೇಂಟ್ ಕೊಟ್ಟರು, ಎಲ್ಲವೂ ಕೂಡ ಆಯ್ತು, ಆದ್ರೂ ಕೂಡ ಎಲ್ಲೊಂದ್ ಕಡೆ ಕಡಿಮೆ ಆದ್ರೂ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಆ ರೀತಿಯಾಗಿ ಆಗಿಲ್ಲ. ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಯಾವ ರೀತಿಯ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಕೇಸನ್ನು ತಗೊಂಡು ಹೋಗ್ತಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅರವಿಂದ್. ಎಸ್ ಅಶ್ವಿನಿ, ಖಂಡಿತವಾಗ್ಲೂ ಕೂಡ ರಮ್ಯಾ ಅವರು ನಿನ್ನೆ ತಾನೇ ಒಂದು ಸುಮಾರು 40 ಅಕೌಂಟ್ಗಳ ವಿರುದ್ಧವಾಗಿ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಕೆಲವಷ್ಟು ಫೇಕ್ ಅಕೌಂಟ್ಗಳು ಇರುವಂತದ್ದು ಕೂಡ ಮೆನ್ಷನ್ ಆಗಿರುವಂತದ್ದು. ಜೊತೆಗೆ ಆಯಾ ದರ್ಶನ್ ಅವರ ಫ್ಯಾನ್ಸ್ ಏನಿದ್ದಾರೆ ಅವರು ಅವರ ಸಹೋದರಿಯರ ಅಕೌಂಟ್ಗಳಾಗಿರ್ಬೋದು, ಸ್ನೇಹಿತರ ಅಕೌಂಟ್ಗಳಿಂದ ಮೆಸೇಜ್ಗಳನ್ನ ಮಾಡಿರುವಂತದ್ದು. ಈ ದೂರು ಕೊಟ್ಟಾದ ಬಳಿಕ ಕೂಡ ಇನ್ನೂ ಕೂಡ ಈ ಒಂದು ಕೆಟ್ಟದಾದಂತಹ ಮೆಸೇಜ್ಗಳೇನಿದಾವೆ ಅವುಗಳು ನಿಂತಿಲ್ಲ ಅನ್ನುವಂತಹ ಆರೋಪ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಒಂದು ದರ್ಶನ್ ಫ್ಯಾನ್ಸ್ ಅಕೌಂಟ್ ಮೆಸೇಜ್ಗಳು ರಮ್ಯಾ ಅವರ ಮನೆಗೆ ಈಗಾಗಲೇ ಪೊಲೀಸರು ಹೋಗಿರುವಂತದ್ದು. ಹೋಗಿ ರಮ್ಯಾ ಅವರ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ಏನಿದೆ ಅಲ್ಲಿ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ಅಕೌಂಟ್ಗಳಿಂದ ಇನ್ನೂ ಕೂಡ ಮೆಸೇಜ್ಗಳು ಬರ್ತಾ ಇದಾವೆ, ಜೊತೆಗೆ ಯಾವ ರೀತಿಯಾದಂತಹ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ದೂರು ಕೊಟ್ಟ ನಂತರ ಆದ್ರೂ ಅವರು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಕೈ ಹಾಕೋದಿಲ್ಲ, ಇದು ಇಲ್ಲಿಗೆ ನಿಲ್ಲುತ್ತೆ ಅನ್ನುವಂತಹ ಹಂತದಲ್ಲಿ ಎಲ್ಲ ಕಡೆ ಕೂಡ ನಿಂತಿಲ್ಲ ಅನ್ನುವಂತ ಆರೋಪ ಕೂಡ ಬಂದಿರುವಂತದ್ದು. ಸದ್ಯ ರಮ್ಯಾ ಅವರ ಮನೆಗೆ ಹೋಗಿ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾರಂತ ತನಿಖೆ ತೀವ್ರಗತಿಯಿಂದ ನಡೀತಾ ಇದೆ. ಅಶ್ವಿನಿ, ಆಲ್ರೈಟ್, ನಮ್ಮ ಪ್ರತಿನಿಧಿ ಅರವಿಂದ್ ಡೀಟೇಲ್ಸ್ ಅನ್ನ. ನಟಿ ರಮ್ಯಾ ಮನೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಟಿ ರಮ್ಯಾಗೆ ಮತ್ತೆ ಅಶ್ಲೀಲ ಕಮೆಂಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಮ್ಯಾ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರಿಂದ ಜಾಲತಾಣದ ಖಾತೆಗಳ ಟ್ರ್ಯಾಕ್ ಚೆಕ್ ಮಾಡಲಾಗ್ತಾ ಇದೆ. 43 ಇನ್ಸ್ಟಾ ಖಾತೆಯ ವಿರುದ್ಧ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟ ಬಳಿಕವೂ ಕೂಡ ಅಶ್ಲೀಲ ಮೆಸೇಜ್ಗಳು ಬರೋದು ಕಡಿಮೆ ಆಗಿಲ್ಲ, ನಿಲ್ಲಿಲ್ಲ. ಹೀಗಾಗಿ ಜಾಲತಾಣಗಳ ಪರಿಶೀಲನೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ರಮ್ಯಾ ಮನೆಯಲ್ಲಿ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಈಗ ಕಂಪ್ಲೇಂಟ್ ಕೊಟ್ಟರು ಕೂಡ ಏನಾದ್ರೂ ಕಡಿಮೆ ಆಯ್ತಾ, ನಿಲ್ಲಿಸಿದ್ರ ಈ ರೀತಿ ಅಶ್ಲೀಲ ಮೆಸೇಜ್ ಮಾಡೋದು, ಅಥವಾ ಇದೆಲ್ಲವೂ ಕೂಡ ತಪ್ಪು, ಕಾನೂನಾತ್ಮಕವಾಗಿ ತಪ್ಪು, ಕಾನೂನಿನ ಶಿಕ್ಷೆ ಆಗುತ್ತೆ ಕಾನೂನಿನ ಪ್ರಕಾರ, ಇದೆಲ್ಲವೂ ತಪ್ಪು ಅಂತ ಮನಗಂಡು ಎಲ್ಲಾದ್ರೂ ನಿಲ್ಲಿಸಿದ್ರ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಮತ್ತಷ್ಟು ಅಶ್ಲೀಲ ಮೆಸೇಜ್ಗಳು ಬರೋದಕ್ಕೆ ಆರಂಭ ಆಗಿದೆ. ಹಾಗಾಗಿ ಈಗ ಯಾವ್ಯಾವ ಖಾತೆಗಳಿಂದ ಮೆಸೇಜ್ಗಳು ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ರಮ್ಯಾ ಮನೆಯಲ್ಲಿ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಸೈಟ್ ಇಂದ ಮೆಸೇಜ್ ಬಂದಿದೆ, ಜೊತೆಯಲ್ಲಿ ಯಾವ ಹೆಸರಿಂದ, ಯಾವ IP ಅಡ್ರೆಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಈಗ ಕಲೆಕ್ಟ್ ಮಾಡಿಕೊಂಡು ಆ ರೀತಿಯಾಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈಗ ಕಂಪ್ಲೇಂಟ್ ಕೊಟ್ಟರು, ಎಲ್ಲವೂ ಕೂಡ ಆಯ್ತು, ಆದ್ರೂ ಕೂಡ ಎಲ್ಲೊಂದ್ ಕಡೆ ಕಡಿಮೆ ಆದ್ರೂ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಆ ರೀತಿಯಾಗಿ ಆಗಿಲ್ಲ. ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಯಾವ ರೀತಿಯ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಕೇಸನ್ನು ತಗೊಂಡು ಹೋಗ್ತಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅರವಿಂದ್. ಎಸ್ ಅಶ್ವಿನಿ, ಖಂಡಿತವಾಗ್ಲೂ ಕೂಡ ರಮ್ಯಾ ಅವರು ನಿನ್ನೆ ತಾನೇ ಒಂದು ಸುಮಾರು 40 ಅಕೌಂಟ್ಗಳ ವಿರುದ್ಧವಾಗಿ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಕೆಲವಷ್ಟು ಫೇಕ್ ಅಕೌಂಟ್ಗಳು ಇರುವಂತದ್ದು ಕೂಡ ಮೆನ್ಷನ್ ಆಗಿರುವಂತದ್ದು. ಜೊತೆಗೆ ಆಯಾ ದರ್ಶನ್ ಅವರ ಫ್ಯಾನ್ಸ್ ಏನಿದ್ದಾರೆ ಅವರು ಅವರ ಸಹೋದರಿಯರ ಅಕೌಂಟ್ಗಳಾಗಿರ್ಬೋದು, ಸ್ನೇಹಿತರ ಅಕೌಂಟ್ಗಳಿಂದ ಮೆಸೇಜ್ಗಳನ್ನ ಮಾಡಿರುವಂತದ್ದು. ಈ ದೂರು ಕೊಟ್ಟಾದ ಬಳಿಕ ಕೂಡ ಇನ್ನೂ ಕೂಡ ಈ ಒಂದು ಕೆಟ್ಟದಾದಂತಹ ಮೆಸೇಜ್ಗಳೇನಿದಾವೆ ಅವುಗಳು ನಿಂತಿಲ್ಲ ಅನ್ನುವಂತಹ ಆರೋಪ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಒಂದು ದರ್ಶನ್ ಫ್ಯಾನ್ಸ್ ಅಕೌಂಟ್ ಮೆಸೇಜ್ಗಳು ರಮ್ಯಾ ಅವರ ಮನೆಗೆ ಈಗಾಗಲೇ ಪೊಲೀಸರು ಹೋಗಿರುವಂತದ್ದು. ಹೋಗಿ ರಮ್ಯಾ ಅವರ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ಏನಿದೆ ಅಲ್ಲಿ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ಅಕೌಂಟ್ಗಳಿಂದ ಇನ್ನೂ ಕೂಡ ಮೆಸೇಜ್ಗಳು ಬರ್ತಾ ಇದಾವೆ, ಜೊತೆಗೆ ಯಾವ ರೀತಿಯಾದಂತಹ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ದೂರು ಕೊಟ್ಟ ನಂತರ ಆದ್ರೂ ಅವರು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಕೈ ಹಾಕೋದಿಲ್ಲ, ಇದು ಇಲ್ಲಿಗೆ ನಿಲ್ಲುತ್ತೆ ಅನ್ನುವಂತಹ ಹಂತದಲ್ಲಿ ಎಲ್ಲ ಕಡೆ ಕೂಡ ನಿಂತಿಲ್ಲ ಅನ್ನುವಂತ ಆರೋಪ ಕೂಡ ಬಂದಿರುವಂತದ್ದು. ಸದ್ಯ ರಮ್ಯಾ ಅವರ ಮನೆಗೆ ಹೋಗಿ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾರಂತ ತನಿಖೆ ತೀವ್ರಗತಿಯಿಂದ ನಡೀತಾ ಇದೆ. ಅಶ್ವಿನಿ, ಆಲ್ರೈಟ್, ನಮ್ಮ ಪ್ರತಿನಿಧಿ ಅರವಿಂದ್ ಡೀಟೇಲ್ಸ್